ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಈ ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದಿದ್ದರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದಿದ್ದರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ, ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನಿನ್ನೆ ಇಂಟಿಮೇಷನ್ ಕೊಟ್ಟಿದ್ರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಅದು 6 ಇಲ್ಲ, ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನು ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮುಂದೆ ನೋಡೋಣ, ಅದು ಹೇಗೆ ಹಾರಾಟ ಆಗುತ್ತೆ ಅದು ನೋಡ್ಕೊಂಡು. ಯಾಕೆಂದರೆ ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆ ಎಲ್ಲ ತೇವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.